ಅಬ್ಬಬ್ಬಾ! ನಮ್ಮೂರಿನ ಜಾತ್ರೆ ಅಂತಂದರೆ ಕೇಳಬೇಕಾ? ಎಷ್ಟು ಸಡಗರ, ಸಂಭ್ರಮ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ದೀಪೋತ್ಸವ ಬೇರೆ. ಅದರಲ್ಲೂ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಜಾತ್ರೆ ಅಂತಂದರೆ ಇದ್ದಿದ್ದು ಖುಷಿ ಜಾಸ್ತಿನೇ ಅಲ್ವಾ? ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ವ್ಲಾಗನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮತ್ತು ವ್ಲಾಗ್ ಬಿಗಿನಿಂಗಲ್ಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಿಮ್ಗೆ ಯಾರಿಗೆಲ್ಲ ಈ ಥರ ಜಾತ್ರೆ, ಹಬ್ಬಗಳು, ದೀಪೋತ್ಸವ ಈ ಥರ ಎಲ್ಲ ಅಂದರೆ ಇಷ್ಟ, ಅವ್ರು ಕೂಡ ಕಮೆಂಟ್ ಮಾಡಿ. ನಮ್ಮೂರಿನ ಹತ್ರನೂ ಅಥವಾ ನಾವು ಕೂಡ ನಮ್ಮೂರಲ್ಲಿ ಈ ಥರ ಜಾತ್ರೆನ ಮಾಡ್ತೀವಿ, ನನಗೂ ಕೂಡ ಹೋಗೋದಕ್ಕೆ ತುಂಬಾ ಇಷ್ಟ, ನಾನು ಕೂಡ ಹೋಗಿ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಅಂತನೋರು ಕಮೆಂಟ್ ಕೂಡ ಮಾಡಿ ತಿಳಿಸಿ. ಯಾವ ದೇವಸ್ಥಾನ ಇದು ಇಷ್ಟು ಚೆನ್ನಾಗಿದೆ ಅಂತ ಅನಿಸ್ಬಹುದು ನಿಮಗೆ. ಹೌದು ಸ್ನೇಹಿತರೆ, ಕನಕಪುರ ಮುಖ್ಯ ರಸ್ತೆ, ಸಾಲು ಹುಣಸೆ ಅಂತ ಹೇಳಿ ಈ ಊರು. ನೀವು ಕನಕಪುರ ಬಸ್ಸಲ್ಲಿ ಓಡಾಡ್ತಿರ್ತೀರ ಅಂದರೆ ನೀವು ರೋಡಲ್ಲಿ ಹೋಗ್ತಾನೆ ಕಾಣುತ್ತೆ ಈ ದೇವಸ್ಥಾನ. ಮೇಯ್ನ್ ಮುಖ್ಯ ರಸ್ತೆಗೇ ಇದೆ. ಇಲ್ಲಿ ವರ್ಷ ವರ್ಷ ಸಾವಿರಾರು ಅಲ್ಲ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಅನ್ನದಾನದ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಮಧ್ಯಾಹ್ನ ರಾತ್ರಿ ಎರಡೂ ಟೈಮ್ ಕೂಡ ಅನ್ನದಾನ ಅನ್ನೋದಿರುತ್ತೆ. ಆಂಜನೇಯ ಸ್ವಾಮಿಯ ಅದ್ಭುತವಾದಂಥ ಪ್ರಸಾದನ ಸ್ವೀಕರಿಸೋದೇ ಒಂದು ಪುಣ್ಯ ಅಂತ ಹೇಳಬಹುದು. ಸೊ ಆಲ್ರೆಡಿ ನೋಡ್ತಾ ಇದ್ದೀರಾ ನೀವಿಲ್ಲಿ ಸ್ಟಾಲ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಜಾತ್ರೆ ಅಂತಂದರೆ ಕೇಳಬೇಕಾ? ಕಣ್ಣಿಗೆ ಬೇಕಾಗಿದ್ದು ಬಣ್ಣದ್ದು ಮಕ್ಕಳಿಗೆ ಆಟ ಸಾಮಾನು, ಹೆಣ್ಮಕ್ಳಿಗೆ ಬಳೆ, ಸರ, ಓಲೆ ಈ ಥರ ಸಾಕಷ್ಟು ಯೂಸ್ ಆಗುವಂಥ ಒಂದಷ್ಟು ಥಿಂಗ್ಸ್ಗಳಾಗಿರ್ಬೋದು ಎಲ್ಲದನ್ನು ಕೂಡ ಪುಟ್ಟ ಅಂಗಡಿ ಸ್ಟಾಲ್ನ ಹಾಕ್ತಾ ಇದ್ದಾರೆ. ಇದನ್ನು ನೋಡ್ತಾ ಓಡಾಡಿಕೊಂಡು ಬರೋದೇ ಒಂದು ರೀತಿ ಖುಷಿ ಅಂತ ಹೇಳಬಹುದು. ಸೊ ನಾವು ಮಧ್ಯಾಹ್ನ ಹೋಗಿದ್ವಿ ದೇವಸ್ಥಾನಕ್ಕೆ. ಸೊ ಸಂಜೆ ಕೂಡ ಮತ್ತೆ ಹೋಗ್ತೀವಿ. ವ್ಲಾಗನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನೀವು ಕೂಡ ದೀಪೋತ್ಸವನ ಕೊನೆಯಲ್ಲಿ ನೋಡಬಹುದು. ದೀಪಗಳನ್ನೆಲ್ಲ ಮೊದಲೇ ಸಿದ್ಧ ಮಾಡಿ ಇಟ್ಟಿರ್ತಾರೆ. ದೀಪೋತ್ಸವದ ಸಮಯಕ್ಕೆ ದೀಪಗಳನ್ನು ಹಚ್ಚೋದು ಎಲ್ಲರೂ ಕೂಡ ಅಷ್ಟೇ. ಊರೂರಿಂದ ಬಂದು ಇಲ್ಲಿ ದೀಪವನ್ನು ಹಚ್ತಾರೆ. ತುಂಬಾ ಪವಿತ್ರತೆ, ತುಂಬಾ ಒಳ್ಳೆಯದು. ಈಗ ಜಸ್ಟ್ ನೀವು ನೋಡಿದ್ರಿ ಪ್ರಹ್ಲಾದ್ ಮುತಾಲಿಕ್ ಅವರನ್ನು. ಸೊ ಒಂದು ಸ್ಮಾಲ್ ಕ್ಲಿಪ್ಪಿಂಗನ್ನು ಶೇರ್ ಮಾಡಿದೆ ಅಷ್ಟೇ. ಸೊ ತುಂಬಾ ಕ್ರೌಡ್ ಇತ್ತು, ಜನ ತುಂಬ ಇದ್ದರು. ಎಲ್ಲರೂ ದೀಪನ ಹಚ್ಚೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಹಚ್ಚಿದ ಮೇಲೆ ನೋಡೋದಿದೆಯಲ್ಲ, ಸೊ ಅದಿದ್ದು ಖುಷಿ ಕೊಡುತ್ತೆ. ಬಸವಣ್ಣನ ನೋಡಿ ದರ್ಶನ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ನಮ್ಮ ಗುರುಗಳು ಹೇಳಿದಂಥ ಮಾತು, ಜಾತ್ರೆ ಅಥವಾ ಏನಾದರೂ ಈ ಥರ ದೇವರ ಒಂದು ಹಬ್ಬಗಳಿದ್ದಾಗ ಊರಿನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಅಂದರೆ ಜಾತ್ರೆ ಉತ್ಸವ ಇದ್ದಾಗ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹೇಳಿದ್ರು. ಯಾಕೆಂದರೆ ಯೂಶ್ವಲಿ ದೇವರನ್ನು ನಾವು ನೋಡೋದಕ್ಕೆ ದೇವ್ರ ಗರ್ಭಗುಡಿಲಿರ್ತಾರೆ, ಅವ್ರ ದರ್ಶನ ಮಾಡೋದಕ್ಕೆ ನಾವು ದೇವಸ್ಥಾನಕ್ಕೆ ಒಳಗೆ ಹೋಗಿ ನೋಡ್ತೀವಿ. ಆದರೆ ಜಾತ್ರೆ ಉತ್ಸವ ಅಂದಾಗ ದೇವರು ಈ ರೀತಿ ಹೊರಗೆ ಬರ್ತಾರೆ. ಸೊ ಆ ಟೈಮಲ್ಲಾದರೂ ನಾವು ಆ ಒಂದು ಎನರ್ಜಿ ಇರುತ್ತಲ್ಲ, ಪಾಸಿಟಿವ್ ಎನರ್ಜಿ, ಆ ಖುಷಿ, ಆ ಕಳೆ, ಅದನ್ನೆಲ್ಲ ನಾವು ಅನುಭವಿಸ್ದಾಗಲೇ ಅದರ ಒಂದು ಪವರ್ ಅನ್ನೋದು, ಶಕ್ತಿ ಅನ್ನೋದು ಗೊತ್ತಾಗೋದು. ಮತ್ತು ನನಗೆ ಬಸವಣ್ಣನ ನೋಡಿ ತುಂಬಾ ಖುಷಿ ಆಯಿತು. ಸಾಕಷ್ಟು ಭಕ್ತಾದಿಗಳು ಕಾಲಿಗೆ ಬಿದ್ದು ಆಶೀರ್ವಾದನೆಲ್ಲ ತಗೊಂಡ್ರು. ಇವಾಗ ನೋಡಿ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಅಂತೇಳಿ ಹೊರಟಿದ್ದೀವಿ. ಮತ್ತು ವರ್ಷವೂ ಅಷ್ಟೇ ಈ ಊರಿನವರು, ಸಾಲುಣಸೆ ಊರಿನವರು ಎಲ್ಲ ಈ ರೀತಿ ಆರತಿನೆಲ್ಲ ಮಾಡಿಕೊಂಡು ಬರ್ತಾರೆ. ಇದು ಸಾಕಷ್ಟು ವರ್ಷಗಳಿಂದ, ಬಹಳ ಹಿಂದಿನಿಂದ ಪಾಲಿಸ್ಕೊಂಡು ಬಂದಿರುವಂಥ ಪದ್ಧತಿಗಳು. ಮತ್ತು ದೇವರ ದರ್ಶನವನ್ನೆಲ್ಲ ಮಾಡಿದ್ಮೇಲೆ ಇಲ್ಲಿ ಸಾಕಷ್ಟು ಜನ
ಈ ಫೋಟೋ ತಗೊಳ್ಳೋದು. ಸೊ ಈ ಥರ ಒಂದು ಬ್ಯೂಟಿಫುಲ್ ಮೂಮೆಂಟ್ ಅಂತಂತಾರಲ್ಲ, ಒಂದು ರೀತಿ ಹಬ್ಬದ ರೀತಿಯ ಸನ್ನಿವೇಶ. ಸೊ ಅದನ್ನು ತುಂಬಿಕೊಳ್ಳೋದೇ ಒಂದು ಸೌಭಾಗ್ಯ ಅಂತ ಹೇಳ್ಬೋದು. ನೀವು ಯಾರಾದರೂ ಈ ಊರಿನ ಆಸುಪಾಸು ಅಕ್ಕಪಕ್ಕದವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ. ನಮ್ಮೂರಲ್ವ, ನಮಗೊಂಥರ ಖುಷಿ. ಈ ಥರ ಎಲ್ಲ ಹಬ್ಬಗಳು, ಜನ ಎಲ್ಲ ಇಷ್ಟು ಒಗ್ಗಟ್ಟಿನಿಂದ ಎಲ್ಲ ಸೇರಿ ಒಂದು ರೀತಿಯ ಹೇಗೆ ಹೇಳೋದು, ಅದ್ಭುತ ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಹೇಳಿದ್ನಲ್ಲ, ಎಲ್ಲರೂ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೋತಾಯಿದ್ರು. ಮತ್ತು ಒಬ್ಬರು ಕಾಲಿಗೆ ಬಿದ್ದಾಗ ನೋಡಿ ದೇವ್ರು ಯಾವ ಥರ ಸನ್ನೆ ಕೊಡ್ತಾರೆ, ಕಿವಿನ ಈ ಥರ ಆಡಿಸ್ತಾರೆ. ಸೊ ಅದೆಲ್ಲ ಸನ್ನೆ ಕೊಡೋದು ಬಸವಣ್ಣ ಅವರು. ಮತ್ತು ಕಾಲನ್ನು ಮುಂದೆ ಇಡೋದು, ಮುಂದೆ ಇಟ್ಟರೆ ಅಂದರೆ ಕೆಲಸ ಆಗುತ್ತೆ ಅಂತೇಳಿ, ಕಾಲನ್ನು ಹಿಂದೆ ಇಟ್ಟರೆ ಅಂದ್ಕೊಂಡಿದ್ದು ಕೆಲಸ ಆಗಲ್ಲ ಅಂತೇಳಿ, ಈ ಥರ ಕೆಲವೊಂದು ಸನ್ನೆಗಳ ಮೂಲಕ ಭಗವಂತ ಕೆಲವೊಂದು ವಿಷಯಗಳ ಸಲುವಾಗಿ ಸೂಚನೆಯನ್ನು ನೀಡ್ತಾರೆ. ಮತ್ತು ನಾನು ಹೇಳಿದ್ನಲ್ಲ, ಮಧ್ಯಾಹ್ನ ಕೂಡ ದೇವರ ಪ್ರಸಾದವನ್ನು ಇಲ್ಲಿ ಅನ್ನದಾನ ನಡೆಯುತ್ತೆ ಅಂಥೇಳಿ. ಸೊ ರಾತ್ರಿ ಕೂಡ ಅಷ್ಟೇ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇದು ನೆಕ್ಸ್ಟ್ ಡೇ. ಏನಕ್ಕೆ ದೀಪೋತ್ಸವ ಆಯ್ತಲ್ಲ, ನೆಕ್ಸ್ಟ್ ಡೇ ಏನಕ್ಕೆ ಬಂದಿದ್ದಾರೆ ಅಂದರೆ, ನಾನು ಅದಕ್ಕೆ ಹೇಳಿದ್ದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತೇಳಿ. ಯೂಶ್ವಲಿ ನೀವು ಅಯ್ಯಪ್ಪ ಸ್ವಾಮಿ ಮಾಲೆ ಕೇಳಿರ್ತೀರ, ಓಂ ಶಕ್ತಿ ಮಾಲೆ ಕೇಳಿರ್ತೀರ, ಅಮ್ಮನವ್ರ ಮಾಲೆ. ಅದನ್ನು ಬಿಟ್ಟರೆ ನೋಡಿ, ಆಂಜನೇಯನ ಮಾಲೆ ಕೇಳಿದ್ದೀರಾ. ಹೌದು, ಇಲ್ಲಿ ಸಾಲುಹುಣಸೆ ಭಕ್ತಾಂಜನೇಯ ಸ್ವಾಮಿಯ ಸನ್ನಿಧಿಯ ವಿಶೇಷತೆಯೇ ಇಲ್ಲಿ ಆಂಜನೇಯನ ಮಾಲೆಯನ್ನು ಹಾಕ್ತಾರೆ. ಇಲ್ಲಿ ಇಡುಮುಡಿಯನ್ನು ಕಟ್ಟಿಕೊಂಡು ನಂತರ ಎಲ್ಲಿ ಹೋಗ್ತಾರೆ ಅಂತೇಳಿ ನಾನು ಶೇರ್ ಮಾಡ್ತೀನಿ. ನೋಡಿ ಯಾವ ಥರ ಎಲ್ಲ ಇಡುಮುಡಿ ಅನ್ನೋದನ್ನು ಕಟ್ಟುತ್ತಾರೆ ಅಂಥೇಳಿ ನೋಡಿ. ಸಾಲುಹುಣಸೆ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಡುಮುಡಿಯನ್ನು ಎಲ್ಲ ಕಟ್ಟಿಕೊಂಡು ಭಕ್ತಾದಿಗಳೆಲ್ಲ ಮುತ್ತತ್ತಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅವತ್ತಿನ ದಿನ ಅಲ್ಲಿಯೇ ತಂಗಿ ನೆಕ್ಸ್ಟು ಅಲ್ಲಿಯೇ ಮಾಲೆಯನ್ನೆಲ್ಲ ತೆಗೆದು ಬರೋದು. ಮುತ್ತತ್ತಿ ಆಂಜನೇಯ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಸೊ ಅಲ್ಲಿಂದ ಇನ್ನೂ ಒಂದಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನೆಲ್ಲ ಮಾಡಿಕೊಂಡು ಬರ್ತಾರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆಂಜನೇಯ ಸ್ವಾಮಿಯ ಸನ್ನಿಧಿ ಆಗಿರ್ಬೋದು, ಇಲ್ಲಿ ನಡೆಯುವಂಥ ಜಾತ್ರೆ ಆಗಿರ್ಬೋದು, ಮತ್ತು ದೀಪೋತ್ಸವ ಆಗಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ವಾ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.